ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಇದು ಡೇ 4 ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಬೆಳಗ್ಗೆನೇ ಇವಳಿಗೆ ಸ್ನಾನ ಮಾಡಿಸಿ, ತಲೆಗೆ ಸ್ನಾನ ಮಾಡಿಸಿ ಆ್ಯಂಡ್ ಮೈಗೂ ಕೂಡ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೆ. ನಂದೇನು ಸ್ನಾನ ಹಾಕಿದ್ದಿಲ್ಲ ಇವತ್ತು. ಸ್ವಲ್ಪ ನಿನ್ನೆ ನೈಟು ಫುಲ್ ಟಯರ್ಡ್ ಆಗಿತ್ತು ಅಂತಂದೇಳಿ ಏನೂ ಬೇಗ ಎದ್ದೇಳೋಕ್ಕಾಗಲಿಲ್ಲ, ಲೇಟ್ ಆಯಿತು ಎದ್ದೇಳೋದು. ಸೊ ಅದಕ್ಕೆ ನಂದು ಕೆಲಸ ಆಗೋದು ಸ್ವಲ್ಪ ಲೇಟೇ ಆಯಿತು. ಆ್ಯಂಡ್ ನಂದು ಸ್ನಾನ ಆಗಿಲ್ಲ. ಸೊ ಅದಕ್ಕೆ ಇವಳಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತಂದೇಳಿ ನಾನು ಇವಳನ್ನು ತೋರಿಸಿ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ನಾನಿಲ್ಲಿ ಸ್ನಾನ ಮಾಡಿಸಿ ರೆಡಿ ಮಾಡಿ ಕಳಿಸಿದ್ದೀನಿ. ಇವಳು ಬಂದು ಚೇರ್ ಮೇಲೆ ಕೂತಿದ್ದಾಳೆ. ನಾನು ಯಾಕೋ ಸೈಲೆಂಟ್ ಇದ್ದಾಳೆ ಅಂತ ನಾನು ನೋಡ್ತೀನಿ, ಬಂದು ಚೇರ್ ಮೇಲೆ ಕೂತಿದ್ಲು. ಆವಾಗ ನಾನು ಬಂದು ಯಪ್ಪ ಏನಾದರೂ ಬಿದ್ದರೆ ಏನು ಕತೆ ಅಂತ ಹೇಳಿ ಮತ್ತೆ ಕೂರಿಸಿದೆ. ಅದರಲ್ಲೇ ಎದ್ದು ನಿಂತ್ಕೋತಾಳೆ. ಎಷ್ಟು ಕಲ್ತಿದ್ದಾಳೆ ಅಂದರೆ ಇವಾಗ. ಆ್ಯಂಡ್ ಇವತ್ತು ನನಗೆ ತಿಂಡಿ ಕೂಡ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಆಲ್ರೆಡಿ 9 ಕಾಲಾಗಿತ್ತು. ಆಫೀಸಿಗೆ ಬೇರೆ ಹೋಗ್ಬೇಕಿತ್ತಲ್ವ. ಸೊ ಅದಕ್ಕೆ ನನಗೆ ತಿಂಡಿ ಮಾಡೋಕ್ಕೂ ಆಗಲಿಲ್ಲ. ಟೈಮ್ ಆಗಿಬಿಡುತ್ತೆ, ಬೇಗ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಬೇಕಲ್ಲ ಅಂತಂದೇಳಿ ನಾನು ಸ್ನಾನಕ್ಕೆ ಹೋಗೋಣ ಅಂತಂದೇಳಿ ಇವ್ರ ಪಪ್ಪ ಹೊರಗಡೆ ಹೋಗಿದ್ದರು ತಿಂಡಿ ತರಲಿಕ್ಕೆ ಅಂತಂದು ಹೇಳಿ. ಸೊ ದೋಸೆನ ತಂದಿದ್ದರು. ನಾನು ಸ್ನಾನ ಮಾಡಿಕೊಂಡು ಅವ್ರು ಬಂದಮೇಲೆ ನಾನು ಸ್ನಾನ ಮಾಡಿದ್ದಾಯಿತು. ಆ್ಯಂಡ್ ಬೆಳಗ್ಗೆನೇ ನಾನು ಡ್ರೈ ಫ್ರೂಟ್ಸ್ ಲಡ್ಡುನ ತಿಂತೀನಿ. ಆ್ಯಂಡ್ ಬೆಳಗ್ಗೆ ಸ್ವಲ್ಪ ಏನೋ ಸ್ಟ್ರೆಸ್ ಆಗೋದು, ಒಂಥರ ಏನೋ ಎನರ್ಜಿ ಲೆಸ್ ಅಂತ ಅನಿಸುತ್ತಲ್ಲ. ಸೊ ಅದಕ್ಕೆ ಸ್ವಲ್ಪ ಬಿಸಿನೀರು ಕುಡಿದಿದ್ದೆ. ನಾನು ಆಲ್ರೆಡಿ ಎದ್ದಿದ ತಕ್ಷಣವೇ ಬಿಸಿನೀರನ್ನ ಕುಡಿದಿದ್ದೆ. ಇವಾಗ ಸ್ನಾನ ಮಾಡಿದ ಮೇಲೆ ನಾನು ಈ ಲಡ್ಡುನ ತಿಂತಾಯಿರೋದು. ಆ್ಯಂಡ್ ಇದು ಕೂಡ ನನ್ನ ಬಾಡಿಗೆ ಎಷ್ಟು ಸಪೋರ್ಟ್ ಮಾಡುತ್ತೆ ಅಂದರೆ ತುಂಬಾ ಎನರ್ಜೆಟಿಕ್ ಆಗಿ ಇರಲಿಕ್ಕೆ ತುಂಬಾ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಡೈಲಿ ನಾನು ಒಂದನ್ನು ತಿನ್ನಲೇಬೇಕು. ಆಲ್ರೆಡಿ ಖಾಲಿ ಆಗೋಯಿತು. ಇನ್ನು ಅರ್ಧ kg ಅಷ್ಟು ತೊಗೊಂಬಂದಿದ್ದೆ. ಇರುವೆ ಏನಾದರೂ ಹತ್ಬಿಡುತ್ತೆ ಅಂತಂದೇಳಿ ಖಾಲಿ ಆಯಿತು. ಮತ್ತೆ ತೊಗೊಂಡು ಬರಬೇಕು. ಮನೆಯಲ್ಲೇ ಮಾಡ್ಕೋಬೇಕಂದ್ರೆ ಸಿಕ್ಕಾಪಟ್ಟೆ ರಂಪಾಗಿಬಿಡುತ್ತೆ. ನನ್ನ ಮಕ್ಕಳಂತೂ ತಿನ್ನಲ್ಲ. ಬಟ್ ಅವರಿಗೋಸ್ಕರ ಡ್ರೈ ಫ್ರೂಟ್ಸ್ ಪೌಡರ್ನ ಮಾಡಿಟ್ಟಿದ್ದೀನಿ. ಬಟ್ ಅದನ್ನೇ ಲಡ್ಡುನ ಮಾಡ್ಕೋಬೋದು. ಬಟ್ ಆದರೆ ಬೇಡ, ಹೊರಗಡೆ ತೊಗೊಂಬಂದಿರೋದೇ ಚೆನ್ನಾಗಿದೆ. ಅದು ನನಗೆ 2000 ತುಂಬ ಚೆನ್ನಾಗಿ ಸಿಗುತ್ತೆ. ನೀವೇನಾದ್ರು ದಾವಣಗೆರೆಯಲ್ಲಿದ್ದರೆ ನೀವೊಂದ್ಸರಿ ಹೋಗಿ ಟ್ರೈ ಮಾಡಿ ತೊಗೊಂಡು. ತುಂಬಾ ಟೇಸ್ಟ್ಫುಲ್ಲಾಗಿರುತ್ತೆ. ಇನ್ನೂ ಚೆನ್ನಾಗಿ ತಿನ್ನಬೇಕು ಅಂತ ಅನ್ಸುತ್ತೆ. ನಾನು ಒಂದೊಂದು ಸರಿ 2 ತಿಂತಿರ್ತೀನಿ. ಅದನ್ನು ತಿಂದರೆ ಹೊಟ್ಟೆ ತುಂಬಿರೋ ಥರ ಫೀಲ್ ಅನಿಸುತ್ತೆ. ಆ್ಯಂಡ್ ಅದನ್ನು ತಿಂದ್ಕೊಂಡು ನಾನು ಆಫೀಸಿಗೆ ಬಂದೆ. ಸೊ ಬಂದಿದ್ದ ತಕ್ಷಣವೇ ಒಬ್ಬರು ಪ್ರಿಂಟೌಟ್ ತೆಗಿಬೇಕಿತ್ತು, ಸ್ವಲ್ಪ ಕೆಲಸ ಇತ್ತು. ಸೊ ನಾನು ಬೇಗ ಪ್ರಿಂಟೌಟ್ನ ತೆಗೆದು ನಂದೊಂದು ಸ್ವಲ್ಪ ಕೆಲಸ ಇತ್ತು, ಅದನ್ನು ಮಾಡಿಕೊಂಡು ಕೂತಿದ್ದೆ. ಆ್ಯಂಡ್ ಇನ್ನೂ ಆದರೂ ಮನೇಲಿ ತಿಂಡಿ ತಿಂದಿದ್ದಿಲ್ಲ. ಸೊ ಅವರಿಗೆ ಪ್ರಿಂಟೌಟ್ ಪಾಪ ಕೇಳಿದ್ರು, ಏನೋ ರೆಸ್ಯೂಮ್ ಮಾಡಲಿಕ್ಕೆ ಕೇಳಿದರು. ಸೊ ಅದನ್ನೆಲ್ಲ ಮಾಡಿಕೊಟ್ಟು ನಾನು ಆಮೇಲೆ ನನ್ನ ಅಮ್ಮನ ಮನಸಿದ ಮೇಲೆ ನಾನು ತಿಂಡಿ ತಿಂದಿದ್ದು. ಇವತ್ತು ತುಂಬಾ ರಶ್ ಇತ್ತು. ಮಂಡೇ ಅಲ್ವಾ. ಸೊ ಇವತ್ತು ವರ್ಕಿಂಗ್ ಡೇ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ನನಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ. ಇವತ್ತು ಕಾಲು ನೋವು, ಬೆನ್ನು ಎಲ್ಲ ಬಂದುಬಿಟ್ಟೈತೆ. ಸೊ ನಾನಿವತ್ತು ಪೇಯ್ನ್ ಕಿಲ್ಲರ್ ತೊಗೊಳ್ಳೇಬೇಕು ಅಂತ ಅಂದ್ಕೊಂಡು ಡಿಸೈಡ್ ಆಗಿ ನಾನು ಆ್ಯಕ್ಚುಲಿ ಇವತ್ತು ಫುಲ್ ಡೇ ನಾನು ಆಫೀಸಲ್ಲೇ ಇದ್ದಿದ್ದು. ಮಧ್ಯಾಹ್ನ ಪಪ್ಪನೇ ಊಟ ತೊಗೊಂಡು ಬಂದಿದ್ದರು. ಆ್ಯಂಡ್ ಏನೋ ವೆಜಿಟೇಬಲ್ ರೈಸ್ ಏನೋ ತೊಗೊಂಡು ಬಂದಿದ್ದರು. ಸೊ ತುಂಬಾ ಚೆನ್ನಾಗಿತ್ತು. ನಮ್ಮಪ್ಪ ಏನು ತಂದ್ರೂ ಚೆನ್ನಾಗಿರುತ್ತೆ. ಸೊ ಅದನ್ನೆಲ್ಲ ತೊಗೊಂಡು ಮಧ್ಯಾಹ್ನನೇ ತಿಂದ್ಕೊಂಡು. ಆ್ಯಂಡ್ ಅಮ್ಮ ಕೂಡ 1 ಗಂಟೆ ಅಷ್ಟೊತ್ತಿಗೆ ಎದ್ದಳು. ಒಂದು 3 ಅವರ್ ನಿದ್ದೆ ಮಾಡ್ತಾರೆ. ಸೊ ಅವಳು ಕೂಡ ಎದ್ದಿದ್ದ ತಕ್ಷಣ ಅವಳಿಗೆ ನಮ್ಮಪ್ಪ ಇದ್ರಲ್ಲ ಇಡ್ಲಿ ಮತ್ತು ಕೇಸರಿಬಾತ್ ತೊಗೊಂಡು ಬಂದಿದ್ದರು. ಅವಳಿಗೆ ತಿನ್ನಿಸಿ ನಾನು ವೆಜಿಟೇಬಲ್ ರೈಸ್ ತಿಂದು ಮತ್ತೆ ರೆಸ್ಟ್ ಮಾಡೋಣ ಅಂತ ಕೂತ್ರೆ ಮತ್ತು ಬೇರೆ ಕಸ್ಟಮರ್ಸ್ ಬರ್ತಾರೆ. ಅದೇ ಥರನೇ ಆಗ್ತಾಯಿತ್ತು. ನನಗೆ ರೆಸ್ಟ್ ಮಾಡಲಿಕ್ಕೆ ಆಗಲಿಲ್ಲ. ಇವತ್ತು ಅಷ್ಟೊಂದೇನು ಕ್ಲಿಪ್ಪಿಂಗ್ಸ್ನ ನಾನು ತೊಗೊಳ್ಲಿಲ್ಲ. ಯಾಕೆಂದರೆ ಅದೇ ಹೇಳಿದ್ನಲ್ಲ, ತುಂಬಾ ಬ್ಯುಸಿ ಇದ್ದೆ ಇವತ್ತಿನ ದಿನ, ವರ್ಕಿಂಗ್ ಡೇ ಆಗಿರೋದ್ರಿಂದ. ಸೊ ನಾನು ಆಫೀಸ್ ಕೆಲಸ ಎಲ್ಲ ಸಂಜೆ ಅಷ್ಟೊತ್ತಿಗೆ ಮುಗಿಸ್ಕೊಂಡು ನಾನು ಸಂಜೆ 6 ಗಂಟೆ ಹಂಗೆ ಮನೆಗೆ ಬಂದಿದ್ದು. ಫ್ರೆಶ್ ಅಪ್ ಆಗಿ ಕೂತ್ಕೊಂಡಿದ್ದೆ. ಆವಾಗ ಮಂಡಕ್ಕಿ ಏನೋ ಮಾಡಿದರು. ಸೊ ಮಂಡಕ್ಕಿನ ತಿಂದ್ಕೊಂಡು ಕೂತಿದ್ದೆ. ಸಂಜೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗಿತ್ತು. ಆ್ಯಂಡ್ ಈಗ ನನ್ನ ಗೊಂಬೆ ಆಟ ಆಡ್ತಾಯಿದ್ದಾಳೆ. ಮಂಡಕ್ಕಿ ಮತ್ತು ನೀರನ್ನು ಪ್ಲೇಟಲ್ಲಿ ಹಾಕ್ಕೊಂಡು ಅವಳ ಕೈಗೆಲ್ಲ ಹಚ್ಕೊತಿದ್ದಾಳೆ. ಇವನು ಕೂಡ ಮಂಡಕ್ಕಿ ತಿಂತಾಯಿದ್ದ. ಇವ್ರದ್ದು ಆಟನೇ ನೋಡೋದಾಗುತ್ತೆ ಬರೀ. ಏನಾದರೂ ನೆಮ್ಮದಿಯಾಗಿ ತಿನ್ನಬೇಕು ಅಂತ ಅಂದರೆ ಬಿಡೋದೇ ಇಲ್ಲ ಇವಳಂತೂ. ಹಂಗೆ 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 ಮಾಡ್ಬೇಕು, ಹಂಗೆ ಮಾಡ್ಬೇಕು, ಹಂಗೆ ಆಕೆಗೆ ತೋರಿಸ್ಬೇಕೀಗ. ಹಂಗೆ ಹಾಯ್ ಮಾಡಮ್ಮ.
ಕಪ್ಪು ಕೊಡಲ್ಲ ಅಮ್ಮ. ನೀನು ಹಿಡ್ಕೊತೀರಾ? ಬೇಡ, ನೀನು ಹಿಡ್ಕೊಂಡ್ರೆ ಹೋಗುತ್ತದೆ. ಏನದು? ಕನ್ನಡಿ ನೋಡ್ಕೊಂತಿದ್ದೀರಾ ವೇಲ್ ಹಾಕೊಂಡು? ನೋಡ್ಕೊಳ್ರಿ, ನೋಡ್ಕೋ. ವಾವ್, ಯಾರ್ದಮ್ಮ ಅದು ವೇಲು? ಯಾರ್ದದ್ದು? ಅಮ್ಮಂದ? ಸೂಪರ್.